ಎಸ್ ರಮೇಶ್ ಗೌಡ್ರೆ, ಐತಿಹಾಸಿಕವಾದಂತಹ ಒಂದು ತೀರ್ಪು, ಎಲ್ಲರ ಆಶೋತ್ತರಗಳು ಅಂದ್ರೆ ಮನಸ್ಸಿನಲ್ಲಿ ಏನ್ ಭಾವನೆ ಇತ್ತು ಅದು ಈಡೇರುವಂತಹ ಸಮಯ, ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ? ಒಂದು, ಈ ತೀರ್ಪಿಗೆ ಪ್ರಮುಖ ಕಾರಣಕರ್ತರು ಈ ನಾಡಿನ ಹೆಣ್ಣು ಮಕ್ಕಳ ಧ್ವನಿಯಾಗಿ, ಈ ನಾಡಿನ ಹೆಣ್ಣು ಮಕ್ಕಳ ಅಂತಃಶಕ್ತಿಯ ಸೆಲೆಯಾಗಿ ಕೆಲಸ ಮಾಡಿದಂತ ಆರ್ತಿ ರಾವ್ ಅವರನ್ನ ನಾನು ತುಂಬ ಹೃದಯದಿಂದ ಅಭಿನಂದಿಸ್ತೇನೆ. ಮತ್ತೆ ಕೋರ್ಟ್ ಕೂಡ ಇವತ್ತು ನಿಜವಾದ 6 ಕೋಟಿ ಜನರ ಮನೋಭಾವನೆಯನ್ನ ಅರ್ಥ ಮಾಡಿಕೊಂಡು ಕೋರ್ಟ್ ಎಡೆಮುರಿ ಕಟ್ಟಬೇಕು ಅಂತ ಹೇಳುವಂತ ಕೆಲಸ ಮಾಡಿದೆ. ಅದಕ್ಕೆ ಕೋರ್ಟ್ ಅನ್ನು ಕೂಡ ಅಭಿನಂದಿಸ್ತೇನೆ. ನಾನು ಮೊಟ್ಟ ಮೊದಲ ಬಾರಿಗೆ ಸಿದ್ದರಾಮಯ್ಯನವರ ಸರ್ಕಾರ, ಇವತ್ತು ಸಿದ್ದರಾಮಯ್ಯನವರು ಕಳೆದ 2 ವರ್ಷಗಳ ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ, ಸದಾನಂದ ಗೌಡರು ಮುಖ್ಯಮಂತ್ರಿಯಾಗಿದ್ದಾಗ ಇದೇ ಸಂದರ್ಭ ಬಂದಾಗ ಆ ಮಠದ ಬಗ್ಗೆ ತೀವ್ರವಾದಂತಹ ಕಿಡಿಕಾರುವಂತ ಹೇಳಿಕೆಯನ್ನು ಕೊಟ್ಟಿದ್ರು. ಇವತ್ತು ಅವರೇ ಅಧಿಕಾರದಲ್ಲಿದ್ದಾರೆ. ಇವತ್ತು ಕೋರ್ಟ್ ಕೂಡ ಹೇಳಿದೆ ಈ ಕ್ಷಣ ಬಂಧಿಸಿ ಅವರ ಪುರುಷತ್ವ ಪರೀಕ್ಷೆಯನ್ನು ಮಾಡಬೇಕು ಅಂತ ಹೇಳಿ. ನಮಗೆ ಆತಂಕ ಆಗಿದೆ. ಆತ ಇನ್ನೇನಾದ್ರೂ ಬೇರೆ ಕೋರ್ಟ್ಗೆ ಹೋಗುವಂತದ್ದು ಅಥವಾ ಇಲ್ಲಿಂದ ಪರಾರಿಯಾಗಿ ಉತ್ತರ ಭಾರತಕ್ಕೆ ಹೋಗುವಂತದ್ದು, ಮತ್ತೆ ಆತ ನಿಧಾನ ಮಾಡ್ಕೊಂಡು ಬಂದು ಕೇಸಿಂದ ಪರಾರಿಯಾಗುವಂತದ್ದು ಎದ್ದು ಕಾಣ್ತಾ ಇದೆ ನಮಗೆ. ಕೂಡಲೇ ರಾಜ್ಯ ಸರ್ಕಾರ ಕೂಡಲೇ ಪೊಲೀಸ್ ಅಧಿಕಾರಿಗಳನ್ನ ಕಾವಲಾಕಿ, ಅವರು ಎಲ್ಲ ಏರ್ಪೋರ್ಟ್ಗಳಿಗೆ ಕಾವಲಾಕಿ ಅವನ ಆಚೆ ಹೋಗದಂತೆ ಅವನ ದಿಗ್ಬಂಧನ ವಹಿಸಿ ಕೂಡಲೇ ಬಂಧಿಸಿ ಅವನ್ನ ಪುರುಷತ್ವ ಪರೀಕ್ಷೆಗೆ ಒಳಪಡಿಸಬೇಕು ಅಂತೇಳಿ ನಾನು ಮೊಟ್ಟ ಮೊದಲಿಗೆ ಆಗ್ರಹ ಮಾಡ್ತೇನೆ. ಎಸ್ ಆರತಿರಾವ್ ಅವರೇ, ಒಮ್ಮೊಮ್ಮೆ ಸ್ವಲ್ಪ ಇಂತಜಾರ್ ಕ ಫಲ್ ಮೀಟ್ ಆಗುತ್ತಾ ಅಂತ ಒಂದು ಹಿಂದಿಯಲ್ಲಿ ಒಂದು ಗಾದೆ ಇದೆ. ನೀವು ಮಾಡ್ತಾ ಇರುವಂತಹ ಹೋರಾಟ ಅದಕ್ಕೆ ತಕ್ಕ ಹಾಗೆ ಆಗಬಾರ್ದಿತ್ತು. ರಾಜ್ಯದಲ್ಲಿ ಅನೇಕ ಕಡೆ ಅತ್ಯಾಚಾರ ಪ್ರಕರಣಗಳಾಗ್ತಾ ಇದೆ, ಅದರ ಬಗ್ಗೆ ಕೂಡ ಧ್ವನಿ ಎತ್ತಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಹೈಕೋರ್ಟ್ ಕೂಡ ಅವರು ಅತ್ಯಾಚಾರಿ ಆರೋಪಿಯನ್ನ ವಶಕ್ಕೆ ತಗೊಳ್ಳಿ, ಪುರುಷತ್ವ ಪರೀಕ್ಷೆ ಮಾಡಿ ಅಂತ ಹೇಳ್ತಾ ಇರುವಂತದ್ದು ಏನೋ ಒಂದು ಶುಭ ಸೂಚನೆ ಕಾಣ್ತಾ ಇದೆ ಪ್ರತಿಯೊಂದನ್ನು ಕೂಡ. ಯಾವ ರೀತಿ ಇದಕ್ಕೆ ಪ್ರತಿಕ್ರಿಯೆ ನೀಡೋಕೆ ಬಯಸ್ತೀರಿ? ಫಸ್ಟ್ ನಾನು ಈ ಆನರಬಲ್ ಹೈಕೋರ್ಟ್ ಕೊಟ್ಟಿರೋ ಈ ಜಜ್ಮೆಂಟ್ ನ ವೆಲ್ಕಮ್ ಮಾಡ್ತೀನಿ. ಇಟ್ ಇಸ್ ಅ ಸ್ಟೆಪ್ ಇನ್ ದ ರೈಟ್ ಡೈರೆಕ್ಷನ್. ಯಾಕಂದ್ರೆ ಈ ಪುರುಷತ್ವ ಪರೀಕ್ಷೆ ಆದ್ಮೇಲೆನೆ, ಪುರುಷತ್ವ ಪರೀಕ್ಷೆ ಮಾತ್ರ ಅಲ್ಲ, ನಿತ್ಯಾನಂದಂದು ವಾಯ್ಸ್ ಸ್ಯಾಂಪಲ್ ಸಿಐಡಿ ಕೇಳ್ತಾಗಿದ್ದಾರೆ. ಅದು ಒಂದು ಆಡಿಯೋ ರೆಕಾರ್ಡ್, ಲೆನಿನ್ ವಿಸಿಲ್ ಬ್ಲೋವರ್ ಲೆನಿನ್ ಅಥವಾ ಧರ್ಮಾನಂದ ಜೊತೆ ನಿತ್ಯಾನಂದ ಮಾತಾಡಿದ್ದು ಒಂದು ಫೋನ್ ಕಾನ್ವರ್ಸೇಷನ್, ಅದನ್ನ ಅಥೆಂಟಿಕೇಟ್ ಮಾಡಕ. ಅದು ಒಂದು ಸಾಧಾರಣ ಕಾನ್ವರ್ಸೇಷನ್ ಅಲ್ಲ, ಇಟ್ ಇಸ್ ಅ ಕನ್ಫೆಷನ್. ಅವನು ಅದರಲ್ಲಿ ಕನ್ಫೆಸ್ ಮಾಡಿದ್ದಾನ. ವಾಟ್ ಎವರ್ ಆಕ್ಟ್ಸ್ ಪೀಪಲ್ ಹ್ಯಾವ್ ಸೀನ್, ಜನರು ನೋಡಿರೋದನ್ನ ಕನ್ಫೆಸ್ ಮಾಡಿರೋ ತರ ಒಂದು ಆಡಿಯೋ ರೆಕಾರ್ಡ್ ಅದು. ಅದನ್ನ ಅಥೆಂಟಿಕೇಟ್ ಮಾಡಕ್ಕೆ ಸಿಐಡಿ ಇಷ್ಟು ವರ್ಷದಿಂದ ವಾಯ್ಸ್ ಸ್ಯಾಂಪಲ್ ಬೇಕು ಅಂತ ಕೇಳ್ತಿದ್ರು. ಅದನ್ನು ಈ ಹೈಕೋರ್ಟ್ ಆರ್ಡರ್ ಮೂಲವಾಗಿ ಸ್ಟೇ ಮಾಡಿಸಿದ್ದ. ಇವಾಗ ಅದನ್ನು ತಗೋಬಹುದು ಅಂತ ಹೈಕೋರ್ಟ್, ಆನರಬಲ್ ಹೈಕೋರ್ಟ್ ಆಸ್ ಆರ್ಡರ್. ಏನ್ ಲಾಭ ಆಗಬಹುದು ಅನ್ಸುತ್ತೆ ಈ ವಾಯ್ಸ್ ರೆಕಾರ್ಡ್ ತಗೊಳ್ಳೋದ್ರಿಂದ ಅಂತ? ಅದು ಒಂದು ಇಂಪಾರ್ಟೆಂಟ್ ಎವಿಡೆನ್ಸ್ ಈ ಕೇಸಲ್ಲಿ. ಆ ಆಡಿಯೋ ಕಾನ್ವರ್ಸೇಷನ್ ಆಕ್ಚುಲಿ ಚಾರ್ಜ್ ಶೀಟ್ ಅಲ್ಲಿ ಫೈಲ್ ಆಗಿದೆ. ಆದ್ರೆ ನೋಡಿದ್ರೇನೆ ನಿಮಗೆ ಗೊತ್ತಾಗತ್ತೆ ಅವನು ಈ ತರ ಮಾಡ್ತಾನ ಅಂತ. ಅವನು ಸ್ವಯಂ ಒಪ್ಕೊಂಡಿದ್ದಾನ. ಇಟ್ಸ್ ಅ ಕನ್ಫೆಷನ್. ಅವನು ಅಡ್ಮಿಟ್ ಮಾಡಿದ್ದಾನ. ಅದ್ ಮಾತ್ರ ಇಲ್ಲ, ಇದು ಮಾಡೋದೇನು ತಪ್ಪಿಲ್ಲ ಅಂತಾನು ಅವನು ಹೇಳ್ತಾನ. ಅದ್ರಲ್ಲಿ ಜಸ್ಟಿಫೈ ಮಾಡ್ತಾನ, ಅವ್ನು ಮಾಡಿರೋದು ಯಾವ್ದು ತಪ್ಪಿಲ್ಲ ಹಂಗೆ ಹೇಳ್ತಾನ. ಅದು ಯಾವ ರೀತಿ ಜಸ್ಟಿಫೈ ಮಾಡ್ತಾನ ಅಂತ ನೀವು ಕೇಳಿದ್ರೆ ತುಂಬಾ ಶಾಕಿಂಗ್ ಇರುತ್ತೆ ಅದು. ಯಾಕೆಂದ್ರೆ ನಾವ್ ಎಲ್ರೂ ತುಂಬಾ ಮರ್ಯಾದೆಯಿಂದ ಇದು ಮಾಡೋ ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ, ಇವ್ರ ಬಗ್ಗೆಲ್ಲ ಅವನು ಆಡಿಯೋ ರೆಕಾರ್ಡ್ ಅಲ್ಲಿ ಮಾತಾಡ್ತಾನ. ಅದೇನು ಅಂದ್ರೆ ಈ ಸೇಸ್ ವಿವೇಕಾನಂದರು ಇದೇ ರೀತಿ ಇದ್ರು ಹೆಂಗಸರ ಜೊತೆ, ರಾಮಕೃಷ್ಣ ಪರಮಹಂಸ ಶಾರದಾ ದೇವಿ ಜೊತೆ ಇದ್ರು, ಆ ತರ ಎಲ್ಲ ಹೇಳ್ಬಿಟ್ಟು ಜಸ್ಟಿಫೈ ಮಾಡ್ತಾನ. ಸೊ ಇಟ್ ಇಸ್ ಅನ್ ಇಂಪಾರ್ಟೆಂಟ್ ಎವಿಡೆನ್ಸ್ ಈ ಕೇಸ್ ಅಲ್ಲಿ. ಬಿಕಾಸ್ ನಾನು ಕೇಸ್ ಬಗ್ಗೆ ಡೀಟೇಲ್ಸ್ ಹೆಚ್ಚು ಡಿಸ್ಕಸ್ ಮಾಡಕ್ಕೆ ಹೋಗಲ್ಲ. ಬಟ್ ಈ ರೀತಿನೇ ವಿಕ್ಟಿಮ್ಸ್ ನನ್ನ ಸ್ಟೇಟ್ಮೆಂಟ್ ಮತ್ತೆ ವಿನಯ್ ಭರದ್ವಾಜ್ ಅವರು ಈ ಕೇಸಲ್ಲಿ ಒಂದು ವಿಕ್ಟಿಮ್, ಅವ್ರ ಸ್ಟೇಟ್ಮೆಂಟ್ ಎಲ್ಲ ನೋಡಿದ್ರೆ ಈ ರೀತಿನೇ ವಿಕ್ಟಿಮ್ಸ್ ಅನ್ನ ಬ್ರೈನ್ ವಾಶ್ ಮಾಡ್ಬಿಟ್ಟು ತುಂಬಾ ತಪ್ಪು ಕೆಲಸ ನಡೀತು ಅಂತ ಗೊತ್ತಾಗತ್ತೆ. ಈಗ ಯಾವ ಹಂತದಲ್ಲಿದೆ ಸ್ಟೇಟಸ್? ಇದು ಯಾವ ಹಂತದಲ್ಲಿದೆ ಈ ವಿಚಾರವಾಗಿ? ಈಗ ಹೈಕೋರ್ಟ್ ಆದೇಶ ಕೊಟ್ಟಿರುವಂತದ್ದು ಪರೀಕ್ಷೆ ಮಾಡಿಸಿ ಅನ್ನುವಂಥದ್ದು, ಇನ್ನು ನೆಕ್ಸ್ಟ್ ಧ್ವನಿ ಪರೀಕ್ಷೆಯನ್ನು ಕೂಡ ಮಾಡಿ ಅನ್ನುವಂಥದ್ದು. ಸೊ ಈ ಹಿಂದೆ ಆತ ಹೇಳ್ತಿದ್ದ, ನಾನು 6 ವರ್ಷದ ಬಾಲಕಂತರ, ಹಾಗಾಗೋದಿಲ್ಲ ಹೀಗಾಗೋದಿಲ್ಲ. ಆದ್ರೆ ಇಂಥ ಆದೇಶಗಳು ಬಂದಾಗ ಓಡಿ ಹೋಗುವಂತ ಹುನ್ನಾರ ಮಾಡುವಂಥದ್ದು, ಓರ್ವ ಕಾನೂನಿನ ಪ್ರಕಾರವೆಲ್ಲವೂ ನಡೀತಾ ಇದ್ರೆ ಈ ರೀತಿ ಓಡಿ ಹೋಗುವಂಥದ್ದು ಯಾಕೆ ಅಂತ?
ಒಬ್ರು ಪಕ್ಕ ಸತ್ಯ ಧರ್ಮ ಇದ್ರೆ ಈ ತರ ಯಾವ್ದಾವ್ದು ಆರ್ಡರ್ ಬಂದ್ರೆ ಹೆದರ್ಕೊಳಕ್ಕೆ ಏನು ನೆಸೆಸಿಟಿನೇ ಇಲ್ಲ, ಅಗತ್ಯನೇ ಇಲ್ಲ. ಬಟ್ ಆತರ ಇವರು ಮಾಡ್ತಾರೆ ಅಂದ್ರೆ ಅದೇ ನಮ್ ಒಳಗಡೆ ಒಂದು ಪ್ರಶ್ನೆ ಉದ್ಭವ ಆಗತ್ತೆ, ಯಾಕೆ ಅಂತ. ನಿತ್ಯಾನಂದನ್ ನಾನು 6 ವಯಸ್ಸು ಬಾಲಕ ತರ ಅಂತ ಹೇಳ್ತಾರೆ, ಅದೆಲ್ಲ ಅವರೇ ಏನೋ ಒಂದು ಕ್ಲೈಮ್ ಮಾಡ್ಕೋತಾರೆ. ಆತರ ಇದ್ರೆ ಅವರು ಏನು ಪ್ರಾಬ್ಲಮ್ ಇರಬಾರ್ದು ಈ ಆರ್ಡರ್ ನ ಫಾಲೋ ಮಾಡಕ್ಕೆ. ಅವರೇ ಹೋಗ್ಬಿಟ್ಟು ಡಾಕ್ಟರ್ ಮುಂದೆ ನಿಂತ್ಕೊಬಿಟ್ಟು ಟೆಸ್ಟ್ ಮಾಡಿ ಅಂತ ಹೇಳ್ಕೋಬಹುದು. ಓಕೆ, ರಮೇಶ್ ಗೌಡ್ರೆ, ಈಗ ಐತಿಹಾಸಿಕ ತೀರ್ಪು ಹೇಳಿದ್ವಿ, ಮೇಡಮ್ ಅವರ ಒಂದು ಹೋರಾಟ, ಇದೇ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಬಂಧಿಸಿ ಆತನನ್ನ ಅಂತ ಹೇಳಿದ್ರು. ಬಟ್ ಆ ಸಂದರ್ಭದಲ್ಲಿ ಎಲ್ಲರ ಆಗ್ರಹಗಳಿಗಿರುವಾಗ, ಅಥವಾ ಡಾಕ್ಯುಮೆಂಟ್ ಅನ್ನ ಪರೀಕ್ಷೆ ಮಾಡೇ ಮಾಡುತ್ತೆ, ಸುಮ್ಮನೆ ಒಂದು ಕೋರ್ಟ್ ಯಾವುದೇ ಆದೇಶವನ್ನು ಕೊಡೋದಿಲ್ಲ, ನಮಗೆ ಹಾಗಾಗಿ ಅದರ ಬಗ್ಗೆ ಅಪಾರವಾದಂತಹ ಗೌರವ ಇದೆ. ಇದನ್ನು ಡಿಲೇ ಮಾಡ್ತಾ ಇರೋದು ಯಾಕೆ? ಅಲ್ಲಿ ಯಾವುದೇ ವಿಚಾರದಲ್ಲಿ, ಅಂದ್ರೆ ಬಂಧನ ವಿಚಾರದಲ್ಲಿ ಇನ್ನೇನಿದ್ರು ಕೂಡ ಅದು ಸಿಐಡಿ ವಹಿಸಬೇಕು. ನಿತ್ಯಾನಂದ ಎಂತ ವ್ಯಕ್ತಿತ್ವ ಅಂತ ನಿಮ್ಗನ್ಸುತ್ತೆ ಹೊರಗಡೆಯಿಂದ? ಯಾಕಂದ್ರೆ ಒಳಗಡೆಯಿಂದ ಹೇಗೆ ಅಂತ ನಾನು ಅವ್ರ ಹತ್ರ ಕೇಳ್ತೀನಿ. ಈಗ ನಮ್ಗೆ ಏನಂತಂದ್ರೆ 13 ಪ್ರಮುಖರ ಮೇಲೆ ಅವನು ಮೊಕದ್ದಮೆ ಹಾಕಿದ್ದಾನೆ. ಇವ್ರ ಮೇಲೆ ಸುಮಾರು 20ಕ್ಕೂ ಹೆಚ್ಚು ಮೊಕದ್ದಮೆಗಳನ್ನ ಹಾಕಿದ್ದಾನೆ. ಅಮೆರಿಕಾದಲ್ಲಿದ್ರು ಕೂಡ ಈ ಮೇಲೆ ಭಾರತದಲ್ಲಿ ಕೇಸುಗಳನ್ನ ಹಾಕಿದ್ದಾನೆ. ಲೆನಿನ್ ಮೇಲೆ ಸುಮಾರು 100ಕ್ಕೂ ಹೆಚ್ಚು ಪ್ರಕರಣವನ್ನು ದಾಖಲಿಸಿ ಮಾಡಿದ್ದಾನೆ. ನಿಮ್ಮ ಮಾಧ್ಯಮದ ಜೊತೆ ಸೇರಿ, ನಮ್ಮ ಸಂಘಟನೆ ಸೇರಿ, ಮತ್ತೆ ನವನಿರ್ಮಾಣ ಸೇನೆ ಸೇರಿ ಅನೇಕರು ಮೇಲೆ ಮೊಕದ್ದಮೆಗಳನ್ನ ಹೂಡ್ತಾ ಹೋಗ್ತಾನೆ. ಏನಂದ್ರೆ ಅವನ ವಿರುದ್ಧವಾಗಿ ಯಾರ್ಯಾರು ಧ್ವನಿ ಎತ್ತುತ್ತಾರೋ ಅವರೆಲ್ಲರ ಮೇಲೆ ಕೇಸ್ ಆಗ್ತಾ ಹೋಗುದು, ಮಾನನಷ್ಟ ಮೊಕದ್ದಮೆ ಹೂಡ್ತಾ ಹೋಗುದು. ಮತ್ತೆ ಈ ರಾಮನಗರದ ಕೋರ್ಟ್ ಅವನ್ನ ಪಂಸಕರ್ತನೋ ಅಥವಾ ಗಂಡಸೋ ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿ ಹೈಕೋರ್ಟ್ ಹೋಗಿ ಆತ ಇದ್ ಮಾಡಿದಾಗ ಒಂದು ದಿನ ಮಾತ್ರ ಸ್ಟೇ ಸಿಕ್ಕಿತ್ತದು. ಆದ್ರೆ 2 ವರ್ಷ ಆ ಕೇಸ್ ನ ಬರದ ಹಾಗೆ ನೋಡ್ಕೊಳ್ಳುವಂತ ಒಂದು ಜಾಣ್ಮೆಯನ್ನ ಅವನು ಮಾಡ್ತಾನೆ. ಅಂದ್ರೆ ಹೊರಗೆ ಅವನ ಬುದ್ಧಿವಂತ ಶಿಷ್ಯಂದ್ರ ಮುಖಾಂತರ ಏನೆಲ್ಲ ಕೇಸ್ಗಳನ್ನ ಮುಚ್ಚಾಕೋದೋ, ನಿಧಾನಗತಿ ಮಾಡಬಹುದೋ. ಆಮೇಲೆ ಈ ಸಣ್ಣ ಸಣ್ಣ ಕೇಸ್ಗಳು ಅವನಿಗೆ ಏನೂ ಇಲ್ಲ, ತಪ್ಪಿತಸ್ಥ ಅಲ್ಲ ಅಂತ ಬಂದಾಗ ಅವನು ಹೆಚ್ಚು ಪ್ರಚಾರ ಪಡ್ಕೊಂಡು ಅವ್ನು ನೋಡಿ ಅವ್ನು ನಿತ್ಯಾನಂದ ಮೇಲೆ ಎಷ್ಟೋ ಜನ ಹೋಗ್ತಾರೆ, ಅವ್ನು ತಪ್ಪಿತಸ್ಥ ಅಲ್ವೇ ಇಲ್ಲ ಪಾಪ ನೋಡಿ ಅವ್ನು ಇದ್ ಮಾಡ್ತಾನೆ ಅಂತ ಅನ್ನುವಂಥದ್ದು, ಜನಗಳು ಬರ್ಲಿ ಅಂತ ಅನ್ನುವಂಥದ್ದು ಕೂಡ ಒಳ ಆಸೆ ಇದೆ ಅವನಿಗೆ. ಈ ಪ್ರಚಾರನು ಕೂಡ ಅವನು ನೆಗೆಟಿವ್ ಪ್ರಚಾರಗಳು ಕೂಡ ಅವನಿಗೆ ಪಾಸಿಟಿವ್ ಆಗಿ ರೂಪಾಂತರ ಮಾಡ್ಕೊಂತಾನೆ. ಬಹುಶಃ ನಿನ್ನೆ 2 ನೀವ್ ಹೇಳಿದ್ರಿ, ಇವತ್ತು ನೀವು ಬಹಳ ಗಂಭೀರವಾದ ವಿಚಾರನ ಪ್ರಸ್ತಾಪ ಮಾಡಿದ್ರೆ ಬೆಳಿಗ್ಗೆ. ಒಂದು ಅತ್ಯಾಚಾರ ಪ್ರಕರಣ ಆಗಿ ಅಲ್ಲಿ ಹೆಣ್ಣು ಮಗಳಿಗೆ ಇವತ್ತು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಇದೆಲ್ಲ ಮಾಡ್ತಿದ್ದಾನೆ. ಆದ್ರೆ ಒಬ್ಬ ಅತ್ಯಾಚಾರ ಪ್ರಕರಣದ ಆರೋಪಿ, ಅವರ ಆಶ್ರಮದಲ್ಲಿ ಹೆಣ್ಣು ಮಕ್ಳಿದಾವೆ ಮತ್ತೆ ಮಕ್ಳುಗಳಿದಾವೆ. ಅಲ್ಲಿ ಇತ್ತೀಚೆಗೆ ಹೇಳಿದ್ರೆ ನೀವು ಹೆಣ್ಣು ಮಕ್ಳ ಮೇಲೆ ಅಷ್ಟೇ ಅಲ್ಲ, ಮಕ್ಳ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ ಅಂತ. ಆದ್ರೆ ಅವ್ರನ್ನ ಯಾಕೆ ಬಂಧನ ಮಾಡ್ತಾ ಇಲ್ಲ ಅಂತೇಳಿ ಮೊನ್ನೆ ಕಳೆದ ವರ್ಷ ಮಕ್ಕಳ ಹಕ್ಕುಗಳ ರಕ್ಷಣಾ ಘಟಕದವರು ಹೋಗಿ ನಿಮ್ದು ಯಾವ ಸ್ಕೂಲು, ಎಲ್ಲಿ ಪರ್ಮಿಷನ್ ತಗೊಂಡಿದ್ದೀರಿ, ಏನು ಅಂತ ಕೇಳಿದ ತಕ್ಷಣ ಅಲ್ಲಿನ ಆಶ್ರಮದ ಸನ್ಯಾಸಿ ನಿವೇಶದ ಗೂಂಡಾಗಳು ಅವ್ರ ಮೇಲೆ ಹರಿಯಾಯ್ಕೊಂಡು ಬಂದ್ಬಿಟ್ರು. ಯಾವ ರೀತಿ